ವೀಕ್ಷಕರೇ, ರವಿವಾರದ ಸ್ಪೆಷಲ್ ಸುದ್ದಿ ತಗೊಂಡು ಬರ್ತಾ ಇದ್ದೀನಿ. ನಾನು ಸೈಯದ್ ಅಂತ, ನಂಬರ್ 1 ಚಾನಲ್ದಿಂದ. ಬಿಜೆಪಿ ಸರ್ಕಾರದಲ್ಲಿ ಸಾವಿನ ಸರಣಿ ಆದರೆ ಕಾಂಗ್ರೆಸ್ನಲ್ಲಿ ಜೈಲಿನ ಸರಣಿ. ಇದು ಒಂದು ವಿಶೇಷ ಕಾರ್ಯಕ್ರಮ. ಇವತ್ತು ರವಿವಾರ, ಎಲ್ಲ ರಜೆ ಕಾಲ, ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ಬೇಕು ನೀವೆಲ್ಲರೂ. ಈ ಶುಭ ಸಮಾಚಾರ ನಿಮಗೂ. ಸೋಮವಾರ ಗಣೇಶ ಬರ್ತಾನೆ, ವಿಘ್ನನಾಶಕ. ಬಿಜೆಪಿಯಲ್ಲಿ ಅತ್ಯುನ್ನತ ನಮ್ಮ ಭಾರತದ ರತ್ನ ಪ್ರಶಸ್ತಿ ಪಡೆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿಧನ ನಂತರ ಸರಣಿ ಸಾವೇ ಸಾವಾಗ್ತಾ ಇದೆ. ಒಳ್ಳೊಳ್ಳೆ ಮಂತ್ರಿಗಳು ಹೋಗ್ತಾ ಇದ್ದಾರೆ. ಅನಂತ್ ಕುಮಾರ್ ಅವರು ಹೋದ್ರು, ಅರುಣ್ ಜೇಟ್ಲಿ ಅವರು ಹೋದ್ರು, ಸುಷ್ಮಾ ಸ್ವರಾಜ್ ಅಂತ ಧೀಮಂತ ಮಹಿಳೆ ಹೋದ್ರು. ಎಷ್ಟೋ ಮಕ್ಕಳ ಹೃದಯ ಚಿಕಿತ್ಸೆಯನ್ನ ಉಚಿತವಾಗಿ ಮಾಡಿದಂತ ಧೀಮಂತ ಮಹಿಳೆ ಸುಷ್ಮಾ ಸ್ವರಾಜ್ ಅವ್ರ ಬಗ್ಗೆ ನಿಜಕ್ಕೂ ದೇವರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಾವು ಸಲ್ಲಿಸುತ್ತೇವೆ. ಯಾವಾಗ ಬಿಜೆಪಿಯಲ್ಲಿ ಸಾವಿನ ಸರಣಿ ಪ್ರಾರಂಭವಾದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಜೈಲಿನ ಸರಣಿ ಪ್ರಾರಂಭ ಆಯಿತು. ಚಿದಂಬರಂ ಹೋದ್ರು, ಎಷ್ಟೋ ಮತ್ತೆ ಡಿ.ಕೆ. ಶಿವಕುಮಾರ್ ಮೆಟ್ಲಾಗ್ತಾ ಇದ್ದಾರೆ. ಈ ಸಾವಿನ ಸರಣಿಯ ನಂತರ ಜೈಲಿನ ಸರಣಿ ಪ್ರಾರಂಭವಾಗಿದ್ದೇಕಪ್ಪ. ಜನ ಅಧಿಕಾರ ಕೊಟ್ಟಾಗ ತಾವು ಮಾಡಲಾರ್ದನ್ನ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಇವತ್ತು ಜೈಲು ಸೇರ್ತಾ ಇದ್ದಾರೆ. ಎಷ್ಟೊಂದು ವಿಪರ್ಯಾಸದ ಸಂಗತಿ ಅಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ಯಾಕಪ್ಪ ಅಧಿಕಾರ ಕೊಟ್ಟಾಗ ಜನಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬರೋಲ್ಲ ನಿಮ್ಗೆ? ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಮೆಚ್ಕೊಂಡ್ಬಿಡ್ತಾರೆ, ನಿಮ್ಮನ್ನು ಎತ್ಕೊಂಡು ತಿರುಗಾಡ್ತಾರೆ. ಬಡ ಜನರು, ಮತ ಕೊಟ್ಟಂತ ಮತದಾರರು ಅವರಿಗೆ ಇಲ್ಲ ಸಲ್ಲದನ್ನ ಆಮಿಷಗಳನ್ನ ಒಡ್ಡಿ ಒಂದು ಉನ್ನತ ಹುದ್ದೆಯಲ್ಲಿ ಬಂದು ತಾವು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ನಾನು ಸರ್ವಧರ್ಮದ ರಕ್ಷಣೆ ಮಾಡುತ್ತೇನೆ, ಭಾರತದ ಸಂವಿಧಾನದ ಪ್ರಕಾರ ನಡೆಯುತ್ತೇನೆ, ಗಡಿ ರಕ್ಷಣೆ ಮಾಡುತ್ತೇನೆ, ಭಾರತದ ರಕ್ಷಣೆ ಮಾಡುತ್ತೇನೆ ಅಂತ ಲಿಖಿತವಾಗಿ ಪ್ರಮಾಣ ವಚನವನ್ನು ಮಾಡೋದೇನು? ಬಂದ ತಕ್ಷಣ ಮತ್ತೆ ತಮ್ಮ ಅದೇ ರಾಗ ಅದೇ ಹಾಡು, ಇಷ್ಟೆಲ್ಲ ಅವಾಂತರಗಳು ಮಾಡ್ಕೊಂಡು ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡೋದು ಅವಶ್ಯಕತೆ ಏನಿತ್ತು? ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಅವಶ್ಯಕತೆ ಏನಿತ್ತು? ಯಾವುದಕ್ಕೂ ಬೇಕ್ರಿ? 3 ಹೊತ್ತು 3 ಹೊತ್ತಿನ ಊಟ, ಮಧ್ಯಾಹ್ನದ ಊಟ, ಸಾಯಂಕಾಲ ಊಟ, ಒಂದು ಗಂಜಿಗೋಸ್ಕರ ಇಷ್ಟೊಂದು ಸಾವಿರಾರು ವರ್ಷ ಬದುಕುವ ಆಶೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಇದು ನಿಜಕ್ಕೂ ಬಹಳ ದುಃಖಕರ ಸಂಗತಿ. ಜನಪ್ರತಿನಿಧಿಗಳೇ, ನೀವು ಎಷ್ಟು ಪ್ರತಿ ತಾಲೂಕು ಮಟ್ಟದಲ್ಲಿ ತಮ್ಮ ಒಂದೊಂದು ಕ್ಷೇತ್ರದಲ್ಲಿ ಪ್ರತಿ ಸುಖ ದುಃಖ ವಿಚಾರ ಮಾಡಲಿಕ್ಕೆ, ಕುಂದುಕೊರತೆ ವಿಚಾರ ಮಾಡಲಿಕ್ಕೆ ನೀವೆಲ್ಲರೂ ಜನತಾ ದರ್ಶನ ಮಾಡಬೇಕು. ಜನರು ನಿಮಗೆ ತಕ್ಷಣ ನೀವು ಜನರಿಗೆ ಸಿಗಬೇಕು. ಜನರು ನಿಮ್ಮನ್ನು ಹುಡುಕಾಡುವಂತ ಪರಿಸ್ಥಿತಿ ಬರಬಾರದು. ಯಾವುದೇ ಅವಾಂತರ ಮಾಡ್ಕೊಂಡು ನಿಮ್ಮಂತವರೆಲ್ಲ ಜೈಲಿಗೆ ಹೋಗ್ಬಿಟ್ರೆ ಏನ್ ಮಾಡ್ತೀರಾ ಹೇಳಿ ನೋಡೋಣ? ಏನಪ್ಪ ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ, ಜೈಲಿನಲ್ಲಿದ್ದಾರೆ, ಎಷ್ಟೊಂದು ಕೆಟ್ಟ ವಿಷಯ ಹೇಳಿ ನೋಡೋಣ. ಜನರಿಗೆ ತಪ್ಪು ಸಂದೇಶ ಹೋಗ್ಬಾರ್ದು, ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕು. ಈ ಸರಣಿ ಸಾವು ಬಿಜೆಪಿಯಲ್ಲಿ ಆದ್ರೆ ಜೈಲಿನಲ್ಲಿ ಹೋಗ್ತಾ ಇರೋದು ಕಾಂಗ್ರೆಸ್ ಸರಣಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ದೈನಂದಿನ ಸುದ್ದಿ ಸಮಾಚಾರಗಳಲ್ಲಿ ಆಗಲಿ, ಪ್ರತಿಯೊಂದು ವಿಷಯಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಜನಪ್ರತಿನಿಧಿಗಳು ಹೇಗಿರ್ಬೇಕು, ಏನಿರ್ಬೇಕು, ಗ್ರಾಮ ಮಟ್ಟದಲ್ಲಿ, ಗ್ರಾಮದಿಂದ ನಗರ, ನಗರದಿಂದ ಪಟ್ಟಣ, ಪಟ್ಟಣದಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜಧಾನಿಯಿಂದ ದಿಲ್ಲಿ ರಾಜಧಾನಿ, ಇಷ್ಟೊಂದು ಎಲ್ಲ ಮೆಟ್ಲ ಹತ್ಕೋತಾ ಹೋಗಿ ಒಂದು ಒಳ್ಳೆ ಕಾರ್ಯಕ್ರಮ ರೂಪಣೆ ಮಾಡುವಂತ ನಮ್ಮ ಶಾಸಕರು, ಸಂಸತ್ ಸದಸ್ಯರು, ಮಂತ್ರಿಗಳು ಅವರ ಪರಮ ಆದ್ಯ ಕರ್ತವ್ಯ. ಇಷ್ಟೆಲ್ಲ ಮಾಡ್ಕೊಂಡು ಹೋಗಿಯೂ ಇವ್ರು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಕೂತ್ಕೊಂಡು ಎಷ್ಟು ಸಮಸ್ಯೆಗಳನ್ನ ಆಲಿಕೆ ಮಾಡಿದ್ದಾರೆ. ಇವರ ಖರ್ಚು ವೆಚ್ಚಗಳು ಎಷ್ಟು? ಸರ್ಕಾರದ ತೆರಿಗೆ ಹಣ, ಇವರ ಪ್ರತಿಯೊಂದು ಡಿಎ ಆಗಲಿ, ಇವರ ಪ್ರಯಾಣ ಭತ್ಯೆ, ಇವರಿಗೆ ವೇತನ, ಪ್ರತಿಯೊಂದು ಸವಲತ್ತುಗಳು, VIP ಕೋಟಾ ಇವರಿಗೆ, ಇದೆಲ್ಲವನ್ನು ನೋಡಿದಾಗ ಈ ನಿರಾಶ್ರಿತರಿಗೆ ದಾನ ಮಾಡುವಾಗ ನಾನು ನೋಡಿದೆ, ಕೆಲವು ಶಾಸಕರು ತಮ್ಮ 1 ತಿಂಗಳ ವೇತನ, 2 ತಿಂಗಳ ವೇತನ ಅಂತ ಹೇಳಿದರು. ಯಾಕಪ್ಪ 1 ತಿಂಗಳ ವೇತನ, 2 ತಿಂಗಳ ವೇತನ? ಏನ್ ಕೆಲಸ ಮಾಡಿದಿರಾ 1 ತಿಂಗಳ 2 ತಿಂಗಳ ವೇತನ ಕೊಡ್ಲಿಕ್ಕೆ? ನಿಮ್ಮಲ್ಲಿ ಇರುವಂತಹ ಧನ ಸಂಪತ್ತನ್ನ ಅವ್ರಿಗೆ ದಾನ ಮಾಡಿ, ಅವ್ರಿಗೆ ಸಹಾಯ ಮಾಡಿ. ತಮ್ಮಿಂದ ಒಂದು 10 ಮನೆ, 20 ಮನೆ ಕಟ್ಟುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ. ಅಂದ್ರೇನೆ ಜನ ನಿಮ್ಮನ್ನು ಮೆಚ್ಕೋಬೇಕಲ್ಲ. ಇಷ್ಟೆಲ್ಲ ನೀವು ಈಗ ನೋಡಿ, ಒಂದು ಸಮಸ್ಯೆ ಹೀಗೆ ಬರುತ್ತೆ. ಒಬ್ಬ ಬಡವ ತನ್ನ ಒಂದು ಅಹವಾಲವನ್ನು ತೆಗೆದುಕೊಂಡು ಹೋಗಿ ಒಂದು ಕಚೇರಿಗೆ ಹೋದಾಗ ಅವನಿಗೆ ಯಾಕಪ್ಪ ಬರ್ತೀಯಾ, ಇಲ್ಲಿ ನಿನ್ ಕೆಲಸ ಆಗೋಲ್ಲ, ಏನೋ ದುಡ್ಡು ಕೊಟ್ರೆ ಆಗುತ್ತೆ, ಮಾಡಿಕೊಡೋಲ್ಲ. ಹಿರಿಯ ಅಧಿಕಾರಿಗೆ ಭೇಟಿ ಆದ್ರೆ ಕೆಳಗಿನ ಅಧಿಕಾರಿಗೆ ಹೋಗಂತಾನೆ. ಅವನು ಅಲೆದು ಸುಸ್ತಾಗಿ ತನ್ನ ಮನೆ ಹಿಡ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವತ್ತು ರವಿವಾರ
ಬಹಳ ಚೆನ್ನಾಗಿ ಎಲ್ಲ ಯುವತಿಯರು ಎಲ್ಲರೂ ಕೂತಿರ್ತೀರ ತಾವು ಒಂದು ಕುಟುಂಬ ಸಮೇತ ನೋಡ್ತಾ ಇರ್ತೀರಾ. ಒಂದು ಒಳ್ಳೆಯ ಸುದ್ದಿ ಸಮಾಜ ಏನ್ ಹೇಳ್ತೀನಿ, ನಂಬಿಕೆ ಒಂದು ತಾಳ್ಮೆ ಒಂದು ಬಹಳ ಇಂಪಾರ್ಟೆಂಟ್. ನಂಬಿಕೆ ಇಟ್ಕೋಬೇಕು, ತಾಳ್ಮೆಯಿಂದ ಇರಬೇಕು. ಒಂದು ತಾಳ್ಮೆಯೇ ಇದು ಜಗತ್ತಿಗೆ ಒಂದು ಮೂಲಾಧಾರ ಆಗುತ್ತೆ. ನಾವು ತಾಳ್ಮೆಯಿಂದ ಬದುಕಲಿಲ್ಲ, ನೆಮ್ಮದಿಯಿಂದ ಬದುಕಲಿಲ್ಲ, ಜೀವನ ತಗೊಂಡು ನಮ್ದು ಏನ್ ಮಾಡೋದ್ರಿ, ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊಂಡು ಇಲ್ಲ ಸಲ್ಲದ ಕೆಲಸ ಕಾರ್ಯಗಳನ್ನ ಮಾಡಿ, ತಪ್ಪು ಕೆಲಸಗಳನ್ನ ಮಾಡಿ ಅನಾಹುತಗಳನ್ನ ಸೃಷ್ಟಿಸುವುದು ಯಾಕಪ್ಪ ಬೇಕು? ಅದಕ್ಕೋಸ್ಕರ ರವಿವಾರ ಎಲ್ಲರೂ ಕುಟುಂಬ ಸಮೇತ ಇದ್ದೀರಾ, ದಯವಿಟ್ಟು ತಮ್ಮ ಮಕ್ಕಳಿಗಾಗ್ಲಿ, ತಮ್ಮ ಚಿಕ್ಕ ಮಕ್ಕಳಿಗಾಗ್ಲಿ ಒಳ್ಳೆ ವಿದ್ಯಾಭ್ಯಾಸ, ಶಿಕ್ಷಣದ ಪೂರೈಕೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಕೌಂಟರ್ ಚೆಕ್ ಮಾಡ್ತಾ ಇರಿ. ಇವತ್ತು ಬೆಳಿಗ್ಗೆ ಹೋದು ಸಾಯಂಕಾಲ ಬಂದ ತಕ್ಷಣ ಅವ್ನು ಏನೇನು ಮಾಡಿದಪ್ಪ ಅಂತ ಅವ್ರ ಮೇಲೆ ಗಮನ ಹರಿಸಿ. ಇವತ್ತಿನ ಮಕ್ಕಳೇ ನಾಳೆ ಈ ಭಾರತದ ಬೆನ್ನೆಲುವಾಗಿ ನಿಲ್ಲಬೇಕು. ಆ ಯುವಕರೇ ಇವತ್ತು ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ಕಾಯೋ ಶಕ್ತಿ ಅಂತ ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ರವಿವಾರ ವಿಶೇಷ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇವೆ. ನಮ್ಮ ನಂಬರ್ 1 ಚಾನೆಲ್ ನಿಮಗೆ ಬಹಳ ಅಚ್ಚುಮೆಚ್ಚಾಗಿ ಬರ್ತಾ ಇದೆ ಅಂತ ಕೆಲವರು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ನೀವು ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಸುದ್ದಿ ತಗೊಂಡ್ ಬರ್ತೀನಿ ನಾನು. ಅದಕ್ಕೋಸ್ಕರ ನನ್ನ ನಂಬರ್ 1 ಚಾನಲ್ಗೆ ತಪ್ಪದೇ ಯಾವಾಗಲೂ ನೋಡ್ತಾ ಇರಿ. ನಿಮ್ಮ ಏನು ಅನಿಸಿಕೆ, ಸಲಹೆ ಸೂಚನೆಗಳನ್ನ ಕೊಡಿ. ನಾನು ಇನ್ನ ಯುವತಿಯರನ್ನ ಇನ್ನೂ ನಾವು ಸಂದರ್ಶನ ತಗೊಳ್ಳೋ ವಿಚಾರದಲ್ಲಿ ಇದ್ದೀವಿ. ಈ ಚಾನಲ್ ಅನ್ನ ಬೃಹತಾಕಾರದಲ್ಲಿ ಬೆಳೆಯುವ ಸಲುವಾಗಿ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಸಾಧನೆ ಮಾಡೋಕ್ಕೋಸ್ಕರ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು, ನೀವೆಲ್ಲ ನಮ್ಮ ಜೊತೆ ಇರಬೇಕು. ನೀವೆಲ್ಲ ನಮ್ಮ ಜೊತೆ ಇದ್ರೆ ಈ ಚಾನಲ್ ಅನ್ನ ದೊಡ್ಡ ಒಂದು ಚಾನಲ್ ಆಗಿ ನಾನು ಮುಖ್ಯ ವಾಹಿನಿಯಲ್ಲಿ ತರಬೇಕನ್ನೋದು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರತಿಯೊಂದು ಸಲಹೆ ಸೂಚನೆಗಳು ನನಗೆ ಯಾವಾಗಲೂ ಸ್ವಾಗತ. ತುಂಬ ಹೃದಯದಿಂದ ನಾನು ನಿಮ್ಮನ್ನು ಆದರದಿಂದ ನಿಮ್ಮ ಸಲಹೆಗಳಿಗೆ ಸ್ವಾಗತ ಕೋರುತ್ತೇನೆ. ನಮಸ್ಕಾರ.